ಬಳ್ಳಾರಿ ಜೈಲಿನಲ್ಲಿ ಬಾಲ ಬಿಚ್ಚಿದ ದರ್ಶನ್, ಜೈಲ್ ಅಧಿಕಾರಿಗಳ ಖಡಕ್ ವಾರ್ನಿಂಗ್ಗೆ ಕಾಟೇರ ಗಪ್ ಚಪ್. ಸೊಳ್ಳೆಗಳ ಕಾಟಕ್ಕೆ ನಿದ್ದೆ ಇಲ್ಲದೆ ನರಳಾಟ. ಮನೆ ಮಗ ಅದು 1000 ಜನ 1000 ಹೇಳಿ ಎಂಥವ್ರಿಗೂ ನೋಡಿ. ಇಷ್ಟಪಡೋದೆ ಎಲ್ಲ ಆರ್ಟಿಸ್ಟ್ಗಳು ಎಲ್ಲ ಹೀರೋಗಳಿದ್ದಾರೆ. ನಾನು ಇಷ್ಟಪಡೋದೆ ಒಂದು ಪವರ್ ಸ್ಟಾರ್ ಪುನೀತ್, ಒಂದು ಡಿ ಬಾಸ್, ಅವೆರಡೇ ಮುತ್ತು. ಬಳ್ಳಾರಿಯಲ್ಲಿ ಶಾಸ್ತ್ರೀಯ ಸುನಾಮಿ, ಬೆಂಗಳೂರಿನಲ್ಲಿ ಕರಿಯನ ಕಮಾಲು. ದರ್ಶನ್ ಮೂವಿಗಳ ರಿಲೀಸ್ಗೆ ಥಿಯೇಟರ್ಗಳು ಹೌಸ್ಫುಲ್. ಬಿಎಸ್ವೈ ವಿರುದ್ಧ ಪೋಕ್ಸೋ ಕೇಸ್ ಸಮರ, ಬಂಧನ ತಡೆ ಪ್ರಶ್ನಿಸಿ ಇವತ್ತು ಹೈಕೋರ್ಟ್ ವಿಚಾರಣೆ. ಸರ್ಕಾರದ ಮನವಿ ಎತ್ತಿ ಹಿಡಿದ್ರೆ ಅರೆಸ್ಟ್ ಫಿಕ್ಸ್. ಎಣ್ಣೆ ಹೊಡೆಯೋಕೆ ಕಾಸು ಕೊಡದಿದ್ದಕ್ಕೆ ಹುಚ್ಚಾಟ, ಬ್ಲೇಡ್ನಿಂದ ಕುತ್ತಿಗೆ ಕುಯ್ದ ಕುಡುಕ. ತುಮಕೂರಿನ ಸದಾಶಿವನಗರದಲ್ಲಿ ಘಟನೆ. ಘಟಪ್ರಭಾ ತೀರದಲ್ಲಿ ಮತ್ತೆ ಪ್ರವಾಹದ ಭೀತಿ. ಮಾಜಕನೂರು ಗ್ರಾಮದ ಹೊಳೆ ಬಸವೇಶ್ವರ ದೇವಸ್ಥಾನ ಜಲಾವೃತ, ನದಿ ದಡದಲ್ಲೇ ದೇವರಿಗೆ ಪೂಜೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ ಎನ್ನುವ ಪ್ರಶ್ನೆ ಉದ್ಭವ ಆಗ್ತದೆ. ಕಳೆದ 1-2 ವಾರದಿಂದ ನಾವು ಗಮನಿಸ್ತಾ ಇದ್ದೀವಿ, ಬಹುತೇಕ ನಾನಾ ಭಾಗಗಳಲ್ಲಿ ಕಲುಷಿತ ನೀರು ಕುಡಿದು ಅಸ್ತವ್ಯಸ್ತ ಅನ್ನುವ ವಿಚಾರಗಳನ್ನು ಕೇಳ್ಪಡ್ತಾ ಇದ್ದೀವಿ. ಈಗಲೂ ಕೂಡ ಅದೇ ಸುದ್ದಿ ಬಂದಿದೆ. ಚನ್ನಗಿರಿಯಲ್ಲಿ ನಡೆದಿರುವಂಥ ಘಟನೆ, ಕಲುಷಿತ ನೀರನ್ನು ಸೇವಿಸಿ 22ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿದ್ದಾರೆ. ಚನ್ನಗಿರಿ ತಾಲೂಕಿನ ಜೋಳದಾಳ್ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಮೆಗ್ಗಾನ್ ಆಸ್ಪತ್ರೆಗೆ ಹಾಗೂ ಭದ್ರಾವತಿ ಚನ್ನಗಿರಿ ಆಸ್ಪತ್ರೆಗೆ ಅಸ್ವಸ್ಥರನ್ನು ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಕುಡಿಯುವ ನೀರು ಕಲುಷಿತವಾಗಿ ಆರೋಗ್ಯದಲ್ಲಿ ಅಸ್ತವ್ಯಸ್ತಗೊಂಡಿತ್ತು. ತಾಲೂಕು ಆರೋಗ್ಯ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ನೋಡಿ, ರಾಜ್ಯಾದ್ಯಂತ ಕಲುಷಿತ ನೀರು ಸೇವಿಸಿ ಅಸ್ವಸ್ಥಗೊಳ್ತಾ ಇರುವಂಥ ಸುದ್ದಿಗಳು ನಿರಂತರವಾಗಿ ಬರ್ತಾ ಇದೆ. ಆರೋಗ್ಯ ಇಲಾಖೆ ಸ್ವಲ್ಪ ಗಮನ ಕೊಡಬೇಕು. ಓಡ್ರು ತಡಿಯಮ್ಮ, ಇರ್ಲಿ ಬಿಡ್ರಿ ಪಾಪ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಠಲ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಹೇಗಿದ್ದಾರೆ ಈಗ ಅಸ್ವಸ್ಥಗೊಂಡಿರುವಂಥ ಗ್ರಾಮಸ್ಥರು? ಖಂಡಿತ ನಾಗೇಂದ್ರ ಬಾಬು, ಏನಂತಂದ್ರೆ ನಿನ್ನೆ